ಹಾಯ್ ಎವ್ರಿವನ್. ನನ್ನ ಕ್ಲೌಡ್ ಕಿಚನಲ್ಲಿ ಬೆಳಗಿನ ತಿಂಡಿಗೆ ಶಾವಿಗೆ ಬಾತ್ ಮಾಡಿದೆ. ತುಂಬಾನೇ ಆರ್ಡರ್ಸ್ ಬಂದಿತ್ತು. ತುಂಬಾ ಜನ ಇಷ್ಟಪಡ್ತಾರೆ ಇದನ್ನ. ಇದನ್ನ ಹೇಗೆಲ್ಲ ಮಾಡ್ತೀನಿ ಅಂತ ತೋರಿಸ್ತಾ ಇದೀನಿ ನೋಡಿ. ಸ್ವಲ್ಪ ಎಣ್ಣೆ ಹಾಕೊಂಡು ಫಾರ್ಚೂನ್ ಸನ್ಫ್ಲವರ್ ಆಯಿಲ್ನ ಹಾಕೊಂಡಿದೀನಿ. ಹಾಗೆ ಎಣ್ಣೆ ಕಾದ ನಂತರ ಕಡಲೆ ಬೀಜನ ಹಾಕೊಂಡಿದೀನಿ. ಕ್ವಾಂಟಿಟಿ ನೋಡಿ ಮಾಡ್ತಾ ಇರೋದ್ರಿಂದ ನಾನು ಕಡಲೆ ಬೀಜನ ಜಾಸ್ತಿ ಹಾಕೊಂಡಿದೀನಿ. ನೋಡಿ ಇದನ್ನ ತಟ್ಟೆಗೆ ಎತ್ತಿಟ್ಕೊಂಡು ಇವಾಗ ಎಣ್ಣೆಗೆ ನಾನು ಸಾಸಿವೆನ ಹಾಕೊಂತಾ ಇದ್ದೀನಿ. ಒಂದು 3 ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕೊಂಡು ಸಾಸಿವೆ ಸಿಡಿದ ನಂತರ ಕಡಲೆ ಬೇಳೆನ ಹಾಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಹಾಗೆ ಉದ್ದಿನ ಬೇಳೆ ಕೂಡ ಒಂದು 2 ಸ್ಪೂನ್ ಆಗೋಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಹಾಗೆ ಕಟ್ ಮಾಡಿ ಇಟ್ಕೊಳ್ಳೋಂಥ ಹಸಿರು ಮೆಣಸಿನಕಾಯಿನ ಹಾಕೊಂಡಿದ್ದೆ, ಅದನ್ನು ಕೂಡ ಫ್ರೈ ಮಾಡ್ಕೊಂತ, ಹಸಿ ಬಟಾಣಿ ಕೂಡ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂತ, ಹಾಗೆ ಕಟ್ ಮಾಡಿ ಇಟ್ಕೊಳ್ಳೋಂಥ ಈರುಳ್ಳಿನ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಂಥ ಬೀನ್ಸ್ ಮತ್ತು ಕ್ಯಾರೆಟ್ನ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು, ಹಾಗೆ ಅರಿಶಿನ ಪುಡಿನೂ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಭಾಗ ಆಗೋಷ್ಟು ನಾನು ನಿಂಬೆಹಣ್ಣನ್ನ ಹಾಕೊತಾ ಇದ್ದೀನಿ. ಇದು ಚೆನ್ನಾಗಿ ಆಗುತ್ತೆ, ಅದಕ್ಕೇನೆ ಅಂದರೆ ತರಕಾರಿಗೆಲ್ಲ ಇಟ್ಕೊಳ್ಳೋತಲ್ವ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಉದಿಸ್ಕೊಂಡು ಲಾಸ್ಟಲ್ಲಿ ಕಾಯಿ ತುರಿನ ಹಾಕೊತಾ ಇದ್ದೀನಿ. ಇದು ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇದರಲ್ಲೇ ಫ್ರೈ ಮಾಡೋದ್ರಿಂದ ತುಂಬ ಹೊತ್ತು ಇಟ್ಟರು ಹಾಳಾಗಲ್ಲ ಅಂತ. ಸೊ ರೆಡಿ ಆಗಿದೆ ನನ್ನ ಒಗ್ಗರಣೆ ಕೂಡ. ಬೇಯಿಸಿಟ್ಕೊಂಡಿರುವಂಥ ಶಾವಿಗೆನ ಒಂದು ತಟ್ಟೆಗೆ ಹಾಕ್ಕೊಂಡು ಇದು ಆರಿದ ನಂತರ ಇದಕ್ಕೆ ನಾನು ಮಾಡಿಟ್ಕೊಳ್ಳೋಂಥ ಒಗ್ಗರಣೆನ ಹಾಕೊತಾ ಇದ್ದೀನಿ. ಚಿತ್ರಾನ್ನ ಹೇಗೆ ಕಲಿಸ್ತೀವೋ ಅದೇ ಥರನೇ ಇದನ್ನ ಮಿಕ್ಸ್ ಮಾಡೋವಂಥದ್ದು. ಹಾಗೆ ಉಪ್ಪು ಅಥವಾ ಹುಳಿ ಏನಾದರೂ ಕಡಿಮೆ ಆಗಿದ್ರೆ ಇವಾಗ ಕೂಡ ನಾವು ಹಾಕ್ಕೋಬೋದು ನೋಡಿ. ಹುಳಿ ಸ್ವಲ್ಪ ಕಡಿಮೆ ಅನಿಸ್ತು, ಅದಕ್ಕೆ ನಿಂಬೆಹಣ್ಣಿನ ರಸನ ಹಾಕೊತಾ ಇದ್ದೀನಿ. ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ನಾನು ಕಡಲೆ ಬೀಜ ಕರೆದಿಟ್ಕೊಂಡಿದ್ನಲ್ಲ ಅದನ್ನ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರೆಡಿ ಆಗೋಗುತ್ತೆ ಒಂದು ಒಳ್ಳೆ ಶಾವಿಗೆ ಬಾತ್. ನನ್ನ ಕ್ಲೌಡ್ ಕಿಚನ್ ಬ್ರೇಕ್ಫಾಸ್ಟ್ ಹೀಗಿತ್ತು. ತುಂಬಾನೇ ಟೇಸ್ಟಿ ಆಗಿತ್ತು. ಕಸ್ಟಮರ್ಗೂ ತುಂಬಾನೇ ಇಷ್ಟ ಆಯ್ತು.